ಹಲೋ, ಮತ್ತೊಮ್ಮೆ ಸ್ವಾಗತ ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ಗೆ. ಫಸ್ಟ್ ಈಗ ಮತ್ತೊಮ್ಮೆ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಕಡೆಯಿಂದ BDA ವಿಲ್ಲಾಸ್, ನಾನೇನು ಪ್ರೀವಿಯಸ್ಲಿ 1 year ಇಂದ ಡೀಟೇಲ್ಸ್ ಮಾಡಿದ್ದೆಲ್ಲ, ಆ BDA ವಿಲ್ಲಾಸು ಆಕ್ಷನ್ಗೆ ಬಂದಿದೆ. ಓಕೆ, ಇಟ್ಸ್ ಕಾಲ್ಡ್ BDA ಪ್ರೈಡ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಪ್ರೈಡ್ ವಿಲ್ಲಾಸ್ ಹೌಸಿಂಗ್ ಕಾಂಪ್ಲೆಕ್ಸ್, ಹಣ್ಣಿಗೇರಿ ಅಂತೇಳಿ ವಿಲೇಜು. ವಿಲ್ಲಾಸ್ ಫಾರ್ ಆಕ್ಷನ್. ನಾನು ಅನ್ಕೊಂಡಿದ್ದೆ ಇದನ್ನ ಅವರು ಅಲಾಟ್ಮೆಂಟ್ಗೆ ಬಿಡ್ತಾರೆ. ಕ್ಲೋಸ್ ಟು 300 ವಿಲ್ಲಾಸ್, ಕಾಂಬಿನೇಷನ್ ಆಫ್ 3 BHK ಅಂಡ್ 2 BHK ಬೇಸ್ಡ್ ಆನ್ ದ ಮಲ್ಟಿಪಲ್ ಸ್ಕ್ವೇರ್ ಫೀಟ್ ಆರ್ ಕಾರ್ಪೊರೇಟ್ ಏರಿಯಾ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ. ನಾನು ಅದನ್ನು ತಿಳಿಸ್ಕೊಡ್ತೀನಿ. ಯಾವ ಪ್ರೈಸಲ್ಲಿ ಇದೆ, ಆಕ್ಷನ್ ಅಂದರೆ ಏನು, ಅಲಾಟ್ಮೆಂಟ್ ಮಾಡ್ತಾರೆ ಅನ್ಕೊಂಡಿದ್ದೆ, ಯಾಕೆ ಬಿಟ್ಟಿಲ್ಲ, ಐ ಆಮ್ ನಾಟ್ ಶೋರ್, ಆ ಡೀಟೇಲ್ಸ್ ಇಲ್ಲ. ಬಟ್ ಈ ಆಕ್ಷನ್ ಹೆಂಗಿರುತ್ತೆ, ಎಷ್ಟು ಪ್ರೈಸ್ ಕಟ್ಟಬೇಕಾಗುತ್ತೆ, ಯಾವಾಗ ಸ್ಟಾರ್ಟ್ ಆಗುತ್ತೆ, ಆ ಪ್ರತಿದೊಂದು ಡೀಟೇಲ್ಸ್ನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅದರ್ ಇಂಪಾರ್ಟೆಂಟ್ಲಿ, ದಿಸ್ ಆಕ್ಷನ್ ಇಸ್ ಫಾರ್ ಸಿಟಿಸನ್ ಆಫ್ ಇಂಡಿಯಾ, ನಾಟ್ ಓನ್ಲಿ ಫಾರ್ ಕರ್ನಾಟಕದವ್ರಿಗೆ ಮಾತ್ರ ಅಲ್ಲ, ಎನಿಬಡಿ ಕ್ಯಾನ್ ಬೈ, ಇವನ್ NRIs ಆಲ್ಸೋ. ನಮ್ಮವ್ರು ಕೂಡ, ಹೊರಗಡೆ ಇದ್ದವರು ಕೂಡ, NRI ಆಗಿದ್ರು ಕೂಡ ಇದನ್ನ ಪಾರ್ಟಿಸಿಪೇಟ್ ಮಾಡಿ ಬೈ ಮಾಡ್ಬೋದು. ಕೆಲವೊಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟೇಶನ್ ಎಲ್ಲ ಕೂಡ ಇದರಲ್ಲಿ ಹೇಳಿದರೆ, ಕ್ವಿಕ್ ಆಗಿ ತಿಳಿಸ್ಕೊಡ್ತೀನಿ. ಅದರ ಜೊತೆಗೆ BDA ವಿಲ್ಲಾಸ್ ಮತ್ತೆ ನೋಟಿಫಿಕೇಶನ್ ಎಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು, ಯಾವ ತರ ನೋಡ್ಕೋಬೇಕು ಕೂಡ ಹೇಳ್ತೀನಿ. ಅದ್ರ ಜೊತೆಗೆ ಚೆಕ್ ಇನ್ BDA ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೌಸಿಂಗ್ ಕಾಂಪ್ಲೆಕ್ಸ್ BDA ವಿಲ್ಲಾ ಎಷ್ಟು ದೂರದಲ್ಲಿದೆ, ಗೂಗಲಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಎಕ್ಸಾಕ್ಟ್ಲಿ ಮೆಜೆಸ್ಟಿಕ್ ಇಂದ ಎಷ್ಟು ದೂರದಲ್ಲಿದೆ, ಹಾಗೆ ಇವ್ರು ಕೊಟ್ಟಿರೋ ಸೀರಿಯಲ್ ನಂಬರು, ವಿಲ್ಲಾ ನಂಬರ್ಸು ಯಾವುದು, ಹಾಗೆ ಇದನ್ನ ಹೇಗೆ BDAದಲ್ಲಿ ಗೂಗಲ್ ಮ್ಯಾಪಲ್ಲಿ ನೀವು ಅಲ್ಲಿ ಹೋಗ್ದಲೇನೂ ಕೂಡ ಚೆಕ್ ಮಾಡ್ಬೋದು, ಅದನ್ನು ಕೂಡ ಹೇಳ್ಕೊಡ್ತೀನಿ. ಸೊ ಅದರ ಜೊತೆಗೆ ವಿಸಿಟ್ ಇಸ್ ಮಸ್ಟ್ ಅಂಡ್ ಶುಡ್ ಅಂತ ಅವರು ಕೂಡ ಹೇಳಿದ್ದಾರೆ, ಅದರ ಬಗ್ಗೆನೂ ಹೇಳ್ಕೊಡ್ತೀನಿ. ಇನ್ ಕೇಸ್ ನಿಮಗೇನಾದರೂ ಓಕೆ, KPP ಅಂದರೆ ಆಕ್ಷನ್ ಅಂದರೆ KPP ವೆಬ್ಸೈಟಲ್ಲಿ ಮಾಡಬೇಕು. ಸೊ KPP ಅಂದರೆ ಏನು, ಅದ್ರ ಬಗ್ಗೆ ನಿಮಗೆ ಡಾಕ್ಯುಮೆಂಟೇಶನ್ ಸಹಾಯ, ಈ ಪ್ರಾಜೆಕ್ಟ್ ಬುಕ್ ಮಾಡಲಿಕ್ಕೆ ಅಥವಾ ಆಕ್ಷನಲ್ಲಿ ಏನಾದರೂ ಹೆಲ್ಪ್ ಬೇಕಂದರೆ ಐ ಆಮ್ ದೇರ್ ಟು ಹೆಲ್ಪ್ ಯು. ನೀವು ಈ ವಿಡಿಯೋನ ಪೂರ್ತಿಯಾಗಿ ಮುಂದಿನ 10 ನಿಮಿಷಗಳ 15 ನಿಮಿಷಗಳವರೆಗೂ ನೋಡಿ. ಅದರಲ್ಲಿ ಎಲ್ಲ ಕವರ್ ಮಾಡಿದ್ದೀನಿ, ಇಂಪಾರ್ಟೆಂಟ್ ಲಿಂಕ್ಸ್ನ ಹಾಕಿದ್ದೀನಿ, ಇಂಪಾರ್ಟೆಂಟ್ ಡೀಟೇಲ್ಸ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಅದನ್ನು ನೋಡಿಬಿಟ್ಟು ನಿಮಗೇನಾದರೂ ಹೆಲ್ಪ್ ಬೇಕಂದರೆ, ಇಲ್ಲ ಏನಾದರೂ ಪಾಯಿಂಟ್ ಕವರ್ ಮಾಡಿಲ್ಲ ಅಂದರೆ ಕಮೆಂಟ್ ಮಾಡಿ, ಅದನ್ನು ಕೂಡ ಕವರ್ ಮಾಡ್ತೀನಿ. ಸೊ ಅದಕ್ಕೂ ಮಿಕ್ಕಿ ಏನಾದರೂ ಆಕ್ಷನ್ಗೆ ಏನಾದರೂ ಹೆಲ್ಪ್ ಬೇಕಂದರೆ ಐ ಆಮ್ ದೇರ್ ಟು ಹೆಲ್ಪ್ ಯು. ಓಕೆ, ಇನ್ಕ್ಲೂಡಿಂಗ್ ಎಂಡ್ ಟು ಎಂಡ್ ಆಲ್ಸೋ. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ BDA ವಿಲ್ಲಾಸ್ಗಳು ಆಕ್ಷನ್ಗೆ ಬಂದಿರೋದ್ರಿಂದ, ಆಕ್ಷನ್ ಇಸ್ ಅನ್ ಅ ಪ್ರಾಸೆಸ್. ಓಕೆ, ನೀವು ಆಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ KPPP. ಓಕೆ, ಕರ್ನಾಟಕ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ ಅಂತ ಇದೆ. KPPಯಲ್ಲಿ ನೀವು ಲಾಗಿನ್ ID ಕ್ರಿಯೇಟ್ ಮಾಡಿಕೊಂಡು ಫೀಸು ಮತ್ತು EMD ಅಮೌಂಟನ್ನು ತುಂಬಿ, ಕೆಲವೊಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಲೈಕ್ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, BDA ಸ್ಪೆಸಿಮೆನ್ ಸಿಗ್ನೇಚರ್ ಫಾರ್ಮ್ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್, ಈ ಥರ ಮಾಹಿತಿಗಳನ್ನು ಹಾಕಿಬಿಟ್ಟು ವಿತ್ ಬ್ಯಾಂಕ್ ಡೀಟೇಲ್ಸ್ ನೀವು ಪಾರ್ಟಿಸಿಪೇಷನ್ ಮಾಡಬೇಕು. ಓಕೆ, KPP ಅಂದರೆ ಏನು, KPPಯಲ್ಲಿ ಹೇಗೆ ಪಾರ್ಟಿಸಿಪೇಟ್ ಮಾಡಬೇಕು, ಹೇಗೆ ಬಿಡ್ಡಿಂಗ್ ಮಾಡಬೇಕಂತೆ ನೀವು ಗೂಗಲಲ್ಲಿ ಜಸ್ಟ್ KPP ಅಂತ ಹಾಕಿ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದ್ರೆ ಈ ರೆಡ್ ಕಲರಲ್ಲಿ ಏನು ಕಾಣ್ತಾ ಇದೆಯಲ್ಲ, ಇವೆರಡು ನಮ್ಮದೇ ವಿಡಿಯೋ, ನಮ್ಮದೇ ಚಾನಲ್, ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್. ಈ ಎರಡು ವಿಡಿಯೋ ಲಿಂಕ್ಗಳನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಇದರಲ್ಲಿ KPP ಅಂದರೆ ಏನು, KPP ಹೆಂಗೆ ಲಾಗಿನ್ ಮಾಡ್ಕೋಬೇಕು, ಹಾಗೆ ಬಿಡ್ಡನ್ನು ಹೇಗೆ ಸಬ್ಮಿಟ್ ಮಾಡಬೇಕು KPPಯಲ್ಲಿ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ ಎರಡು ವಿಡಿಯೋನ ನೋಡ್ಕೊಂಡ್ಬಿಡಿ, ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ KPP ಲಾಗಿನ್ ಮಾಡಿ ಪ್ರೊಸೀಡ್ ಮಾಡ್ಕೊಳ್ಳಿ. ಅಂಡ್ ಸೆಕೆಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್, ನೀವು ನನ್ನ ಚಾನಲ್ ಹೋಗಿ, ಇಫ್ ಯು ಸ್ಕ್ರಾಲ್ ಡೌನ್ ಲಿಟಲ್ ಬಿಟ್, ಓಕೆ, ವಿಡಿಯೋ ಸೆಕ್ಷನ್ಗೆ ಹೋಗಿ 1 year ಬ್ಯಾಕ್ ಹೋದರೆ ಇಲ್ಲಿ ನೋಡಿ, BDA ಪ್ರಾಜೆಕ್ಟ್ ಯಾವಾಗ ಸ್ಟಾರ್ಟ್ ಆಗಿತ್ತಲ್ಲ, ಅವಾಗ ಒಂದು BDA ಹಣ್ಣಿಗೇರಿ ಪ್ರಾಜೆಕ್ಟ್ದು ಒಂದು ವಿಲ್ಲಾಸ್ ವಿಡಿಯೋ ಹಾಕಿದ್ದೆ. ಅದ್ರ ಜೊತೆಗೆ BDA 3 BHK ಹೇಗಿದೆ ಅಂತ ನಾನು ಅಲ್ಲಿ ವಿಸಿಟ್ ಮಾಡಿದಾಗ ಅದ್ರದ್ದು ಕೂಡ ಒಂದು ಡೀಟೇಲ್ಸ್ ವಿಡಿಯೋ ಹಾಕಿದ್ದೆ. ಹಾಗೆ 4 BHK ಕೂಡ ಒಂದು ಸುಮ್ಮನೆ ವಿಸಿಟ್ ಮಾಡಿದ್ವಿ, ಔಟ್ ಆಫ್ ಕ್ಯೂರಿಯಾಸಿಟಿ ಅಲ್ಲಿ ಹೋದಾಗ ಒಬ್ಬರ ಜೊತೆ, ಅದ್ರದ್ದು ವಿಡಿಯೋ ಕೂಡ ಹಾಕಿದ್ದೀನಿ 1 year ಬ್ಯಾಕು. ಅವಾಗಿನ್ನೂ ಕೈಂಡ್ ಆಫ್ ಪ್ರೊಸೆಸ್ಸಲ್ಲಿತ್ತು. ಸೊ 3 BHK 4 BHK ಎಷ್ಟೆಷ್ಟು ದೂರದಲ್ಲಿದೆ ಎಲ್ಲ ಹಾಕಿದ್ದೀನಿ. ಈ ಎರಡೂ ವಿಡಿಯೋನು ಕೂಡ ನಿಮಗೆ ಹೆಲ್ಪ್ ಆಗಲಿ ಅಂತ ಡಿಸ್ಕ್ರಿಪ್ಷನಲ್ಲಿ ಮತ್ತೊಮ್ಮೆ ಆ್ಯಡ್ ಮಾಡಿದ್ದೀನಿ. ಈ ಎರಡು ವಿಡಿಯೋಗಳನ್ನ ಕೂಡ ನೋಡಿ ಬಿಫೋರ್ ಯು ಗೋ ದರ್. ಓಕೆ, ಸೊ KPP ಮತ್ತು BDA ವಿಲ್ಲಾಸ್ ಹಾಕಿದ್ದೀನಿ. ಸೊ ಇದನ್ನೆಲ್ಲ ನೋಡ್ಕೊಳ್ಳಿ, ನೋಡ್ಕೊಂಡ್ಬಿಟ್ಟು ಆಕ್ಷನ್ಗೆ ಪಾರ್ಟಿಸಿಪೇಟ್ ಮಾಡಿ. ಸೊ ನೀವು ಗೂಗಲಲ್ಲಿ BDA ಅಂತ ಹೋದರೆ, ಕರ್ನಾಟಕ KBDA@karnataka.gov.in ಹೋದರೆ ರಿಫ್ರೆಶ್ ಮಾಡಿದ್ರೆ ಈ ನೋಟಿಫಿಕೇಶನ್ ಜಸ್ಟ್ ನಾವು ಲೋಡ್ ಆಗಿದೆ. ವೆರಿ 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 ಬ್ರ್ಯಾಂಡ್ ನ್ಯೂ. ಓಕೆ,
ಸೊ ಸ್ಟಾರ್ಟ್ ಡೇಟು 29/11 ಇದೆ, ಬಟ್ ಐ ಆಮ್ ಡೂಯಿಂಗ್ ಎ ವಿಡಿಯೋ ಆನ್ 26/11. ಬಟ್ ಡೇಟಾ ಆಲ್ರೆಡಿ ಲೋಡ್ ಮಾಡಿದ್ದಾರೆ. KPPL ಇಷ್ಟು ಬೇಗ ಬಂದಿರಲ್ಲ, ಇನ್ನೊಂದು 4 ದಿವಸ ಬಿಟ್ಟು ಬರುತ್ತೆ. ಸೊ ಒಂದರಲ್ಲಿ ನೋಟಿಫಿಕೇಶನ್ ಇದೆ, ಇನ್ನೊಂದು ಟರ್ಮ್ಸ್ ಅಂಡ್ ಕಂಡೀಷನ್ ಇದೆ. ಸೊ ನೋಟಿಫಿಕೇಶನ್ ಈ ತರ ಇದೆ. ಸೊ ಇದರಲ್ಲಿ ನೀವು ಹೇಗೆ ಇದನ್ನು ಅರ್ಥ ಮಾಡ್ಕೋಬೇಕು ಅಂದ್ರೆ, ಡೇಟ್ ಆಫ್ ಕಮೆನ್ಸ್ಮೆಂಟ್ ಆಫ್ ರಿಜಿಸ್ಟ್ರೇಷನ್ ಇಸ್ ಫ್ರಮ್ 29th. ಓಕೆ, ಐ ಆಮ್ ಗಿವಿಂಗ್ ಯು ಡೀಟೇಲ್ಸ್ ಇನ್ ವೆಲ್ ಇನ್ ಅಡ್ವಾನ್ಸ್. ಸೊ ಇದ್ರದ್ದು ಆಕ್ಷನ್ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಎಕ್ಸ್ಪ್ರೆಸ್ ಟು ಇಂಟ್ರೆಸ್ಟ್ ಆಫ್ ಪಾರ್ಟಿಸಿಪೇಷನ್ ಇನ್ ಈ ಆಕ್ಷನ್ 13/12 ಡಿಸೆಂಬರ್ 13, ಅಂದ್ರೆ ಯು ಹ್ಯಾವ್ ಅನದರ್ 15 to 16 days ವರೆಗೂ ಇದೆ. ಇದ್ರದ್ದು ಬಿಡ್ಡಿಂಗ್ ಸ್ಟಾರ್ಟ್ ಆಗೋದು 16th 11 AM ಇಂದ 17th 5 PM. ರೈಟ್ ನಾವು BDA ಆಕ್ಷನ್ ನಡೀತಾ ಇದೆ. ಸೊ ಅದೇ ತರನೇ BDA ವಿಲ್ಲಾಗಳು ಕೂಡ ಆಕ್ಷನ್ಗೆ ಬಂದಿದೆ. ಸೊ ಇಲ್ಲಿ ನೋಡಿ, ಟೋಟಲ್ಲು 25 ವಿಲ್ಲಾಗಳನ್ನ ಹಾಕಿದ್ದಾರೆ. ಕಾಂಬಿನೇಷನ್ ಆಫ್ 4 BHK ಅಂಡ್ 3 BHK ಅಂಡ್ ಡಿಫ್ರೆಂಟ್ ಕಾರ್ಪೆಟ್ ಏರಿಯಾ ಮತ್ತು ಬಿಲ್ಡಪ್ ಏರಿಯಾ ಪ್ರಕಾರ. ಅದನ್ನ ಡೀಟೇಲ್ ಆಗಿ ಹೆಂಗೆ ಓದ್ಕೋಬೇಕು ಅಂತ ಹೇಳ್ತೀನಿ. ಬಿಫೋರ್ ದಟ್, ಓಕೆ, ಸೊ ನೀವು BDA ವಿಲ್ಲಾಸ್ನ ನೀವು ಗೂಗಲಲ್ಲಿ ಜಸ್ಟ್ ಇಫ್ ಯು ಪುಟ್ BDA ವಿಲ್ಲಾಸ್ ಅಂತ ಹಾಕಿದ್ರೆ ನಿಮ್ಗೆ ಈ ಚೆಕ್ ಇನ್ ಸಿಗುತ್ತೆ. ಓಕೆ, ಸೊ ನೀವು ಇದನ್ನ ಡೈರೆಕ್ಷನ್ ಏನಾದರೂ ನೋಡ್ಕೋಬೇಕಂದ್ರೆ, ಸೊ ಇಫ್ ಐ ಪುಟ್ ಲೈಕ್ ಡೈರೆಕ್ಷನ್ ಫ್ರಮ್ ಮೆಜೆಸ್ಟಿಕ್ ಅಂತ KSRT ಬಸ್ ಸ್ಟ್ಯಾಂಡ್ ಇಂದ ಹಾಕಿದ್ರೆ, ಸೊ ಇದು ಅಪ್ರಾಕ್ಸಿಮೇಟ್ಲಿ 25 ಕಿಲೋಮೀಟರ್ ದೂರದಲ್ಲಿದೆ. ಓಕೆ, ದರ್ ಆರ್ ಮಲ್ಟಿಪಲ್ ವೇಸ್ ಟು ಗೋ ಹಿಯರ್. ಒಂದು ಮಾಗಡಿ ರೋಡ್ ಏನಿದೆಯಲ್ಲ, ಮಾಗಡಿ ರೋಡ್ ಇಂದ ಬಂದ್ಬಿಟ್ರೆ ಈ ವಿಜಯನಗರ, ಮಾಗಡಿ ರೋಡು, ಸುಂಕದಕಟ್ಟೆ, ಬಸವೇಶ್ವರ ನಗರ, ಇಲ್ಲಿಂದ ನೈಸ್ ಜಂಕ್ಷನ್ ದಾಟಿ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಮಾಗಡಿ ಟು ನೆಲಮಂಗಲ ರೋಡ್ ಏನಿದೆಯಲ್ಲ ಅದನ್ನ ಅಟ್ಯಾಚ್ ಮಾಡಿ ಹೋದ್ರೆ ನೀವು ಇಲ್ಲಿ ಹೋಗಿ ರೀಚ್ ಆಗ್ತೀರಾ. ಇಟ್ ಇಸ್ ವೆರಿ ವೆರಿ ಸಿಂಪಲ್. ಚೆಕ್ ಇನ್ ತುಂಬಾ ಚೆನ್ನಾಗಿದೆ, ಅದನ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಬೇಕಂದ್ರೆ ಯೂಸ್ ಮಾಡ್ಕೊಳ್ಳಿ. ಸೊ ಎರಡನೇದು, ನಮ್ದೇನು ಬೆಂಗಳೂರು ಪುಣೆ ಹೈವೇ ಇದೆಯಲ್ಲ, ಸೊ ಅದರಲ್ಲೂ ಕೂಡ ಮಾಕಳಿ ಅಥವಾ ದಾಸನೂರು ಬಿಫೋರ್ ನೆಲಮಂಗಲ ದೇರ್ ಇಸ್ ಒನ್ ಲೆಫ್ಟ್. ಇಲ್ಲಿ ಲೆಫ್ಟ್ ಇದೆ ನೋಡಿ, ಇಟ್ಸ್ ಕಾಲ್ಡ್ ನ್ಯೂ ಅಗರ್ವಾಲ್ ಸಮಥಿಂಗ್. ಈ ಲೆಫ್ಟ್ ತಗೊಂಡು ಬಂದ್ರೂ ಈ ವಿಲ್ಲಾಗ್ ಬಂದೆ ಟಚ್ ಆಗ್ತಾರೆ. ಅಪ್ರಾಕ್ಸಿಮೇಟ್ಲಿ ಮೆಜೆಸ್ಟಿಕ್ ಇಂದ ಒಂದು 25 ಕಿಲೋಮೀಟರ್ ದೂರದಲ್ಲಿದೆ. ಈಗ ನೈಟ್ ಆಗಿರೋದ್ರಿಂದ 40 ಮಿನಿಟ್ಸ್ ಡ್ರೈವ್ ಅಂತ ತೋರಿಸುತ್ತೆ. ಇಟ್ಸ್ ಅನ್ 1 hour ಡ್ರೈವ್ ಫ್ರಮ್ ಮೆಜೆಸ್ಟಿಕ್ ಮಿನಿಮಮ್. ಆ ಥರ ಇರುವಂತಹ ವಿಲ್ಲಾ ಇದು ಸ್ಟೇಟಸ್. ಇದನ್ನು ಕೂಡ ನೀವು ನೋಡ್ಕೊಂಬಿಡಿ. ಸೊ ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಇದನ್ನ ಎಕ್ಸ್ಪ್ಲೈನ್ ಮಾಡೋಕ್ಕಿಂತ ಮೊದಲು ರೂಲ್ಸ್ ಅಂಡ್ ರೆಗ್ಯುಲೇಷನ್ ತಿಳ್ಕೊಂಬಿಡಿ. ದಿಸ್ ಆಕ್ಷನ್ ಇಸ್ ಫಾರ್ ಸಿಟಿಸನ್ ಆಫ್ ಇಂಡಿಯಾ. ಎನಿಬಡಿ ಕ್ಯಾನ್ ಪಾರ್ಟಿಸಿಪೇಟ್ ಅಂಡ್ ಬೈ ದಿಸ್. ನೀವು ಆಕ್ಷನ್ಗೆ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ 4 ಲಕ್ಷ EMD ಕೊಟ್ಬಿಟ್ಟು ಒಂದು ವಿಲ್ಲಾಕ್ಕೆ ಪರ್ಮಿಷನ್ ತಗೋಬೇಕು. ನೀವು ಇನ್ ಕೇಸ್ ಬೈ ಮಾಡಲಿಲ್ಲ ಅಂದರೆ ನಿಮಗೆ 4 ಲಕ್ಷ ವಿತಿನ್ ಅ ಮಂತಲ್ಲಿ ರಿಫಂಡ್ ಆಗುತ್ತೆ. ಬೈ ಮಾಡಿದ್ರೆ ಫರ್ದರ್ ಪೇಮೆಂಟಲ್ಲಿ ಅಡ್ಜಸ್ಟ್ ಮಾಡ್ತಾರೆ. ಈ ಪೇಮೆಂಟು ಕೂಡ ಈ ಪ್ರೊಕ್ಯೂರ್ಮೆಂಟ್ ಏನು KPP ಅಂತ ಹೇಳಿದ್ನಲ್ಲ, KPP ಇಂದನೇ ಮಾಡಬೇಕು. ರೀಫಂಡು ಕೂಡ ಆ ಅಕೌಂಟಿಗೆ ಬರುತ್ತೆ. ಸೊ ಇನ್ ಕೇಸ್ ನೀವು ಬ್ಯಾಂಕಿಗೆ ಹೋಗಿ ರೆಮಿಟ್ ಮಾಡೋದು ಅದನ್ನೇನಾದರೂ ಮಾಡಿದ್ರೆ ಅಲ್ಲಿ ರೀಫಂಡ್ ಮಾಡ್ಬೇಕಾದ್ರೆ 5% ಸರ್ವಿಸ್ ಚಾರ್ಜ್ನ BDA ಅವರು ಕಟ್ ಮಾಡ್ತಾರೆ. ಅದ್ರ ಬಗ್ಗೆ ಗಮನ ಇರಲಿ. ಯಾಕೆಂದ್ರೆ ತುಂಬಾ ಜನ ಆನ್ಲೈನ್ ಪೇಮೆಂಟ್ ಮಾಡಕ್ ಹೋಗಲ್ಲ, ಇನ್ವಾಯ್ಸ್ನ ರೇಸ್ ಮಾಡಿ ಬ್ಯಾಂಕಿಗೆ ಹೋಗೋ ಹ್ಯಾಬಿಟನ್ನು ಇನ್ನೂ ಇಟ್ಕೊಂಡಿದ್ದಾರೆ. ದಟ್ ಇಸ್ ಒನ್ ಥಿಂಗ್. ಒನ್ಸ್ ಪಾರ್ಟಿಸಿಪೇಷನ್ ಸಕ್ಸಸ್ ಆಯಿತು ಅಂದರೆ BDA ವಿಲ್ ಕನ್ಫರ್ಮ್ ಥ್ರೂ ಇಮೇಲ್ ಸಕ್ಸಸ್ಫುಲ್ ಬಿಡ್ಡರ್ಸ್. ಕನ್ಫರ್ಮ್ ಮಾಡಿದ ವಿತಿನ್ 3 days ಅಲ್ಲಿ ನೀವು 25% ಅಮೌಂಟನ್ನು ಕೊಡಬೇಕು. ಫಾರ್ ಎಕ್ಸಾಂಪಲ್ 1 ಕೋಟಿದು ಏನಾದರೂ ತೊಗೊಂಡ್ರೆ 25 ಲಕ್ಷ ನಿಮ್ಮ ಹತ್ರ ಇರಲೇಬೇಕು. ಇಲ್ಲ 75 ಲಕ್ಷದ ಅದೇನು ವಿಲ್ಲ ನೀವು ಟಚ್ ಮಾಡಿದ್ರೆ ಮಿನಿಮಮ್ 25% ಆಫ್ 75 lakhs ವುಡ್ ಬಿ ಅರೌಂಡ್ 21, 22 lakhs, 23 lakhs ನಿಮ್ಮ ಹತ್ರ ಇರಲೇಬೇಕು ಟು ಬೈ ದಟ್. ಓಕೆ, ಸೊ ಆಮೇಲೆ 3 BHKಗೆ ಮತ್ತು 4 BHKಗೆ ಯಾವ ಬ್ಯಾಂಕಿಗೆ ಹೋಗಿ ಪೇಮೆಂಟ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಸೊ ಈ ಅಕೌಂಟ್ ನಂಬರ್ ಎಲ್ಲ ಸೇವ್ ಮಾಡಿ ಇಟ್ಕೊಳ್ಳಿ. ಇನ್ ಕೇಸ್ ವಿನ್ನರ್ ಆದ ತಕ್ಷಣ ನೀವು ಈ ಅಕೌಂಟ್ ನಂಬರ್ಗೆ ಡೀಟೇಲ್ಸ್ ಮಾಡಬೇಕು. ಇಫ್ ಯು ಆರ್ ವಿನ್ನರ್ ಆಫ್ 4 BHK, ಪಂಜಾಬ್ ನ್ಯಾಷನಲ್ ಬ್ಯಾಂಕು. ಇಫ್ ಯು ಆರ್ ವಿನ್ನರ್ ಆಫ್ 3 BHK, ಈ ಬ್ಯಾಂಕಿಗೆ ಕೊಡಬೇಕು. ಸೊ ಕೊಟ್ಟ ಮೇಲೆ ಚಲನನ್ನ ಎಲ್ಲಿ ಕೊಡಬೇಕು ಅಂತ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದಾರೆ. ಇನ್ ಕೇಸ್ ವಿನ್ ಆದರೆ 2-3 ಸಲ ಓದ್ಕೊಳ್ಳಿ, ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಸೊ ಅದರ ಜೊತೆಗೆ ಅಪ್ಲೋಡಿಂಗ್ ಎ ಪ್ಯಾನ್ ಕಾರ್ಡ್ ಇನ್ ಈ ಆಕ್ಷನ್ ಇಸ್ ಅ ಮ್ಯಾಂಡೇಟರಿ. ಈ ಆಕ್ಷನ್ ನೀವು ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ನಿಮ್ದೊಂದು ಪ್ಯಾನ್ ಕಾರ್ಡು ಮತ್ತು ಆಧಾರ್ ಕಾರ್ಡು ಮತ್ತೊಂದು BDAದೊಂದು ಫಾರ್ಮ್ ಇರುತ್ತೆ. ಅದು ವೆರಿ ವೆರಿ ಇಂಪಾರ್ಟೆಂಟು. ಅದನ್ನು ಲಾಯರ್ ಹತ್ರ ನೋಟ್ರಿ ಮಾಡಿಸಿ ಅಂತ ಹೇಳಿದ್ದಾರೆ, ಮಾಡಿಸಿ. NRI ಏನಾದರೂ ಆಗಿದ್ರೆ ಎಂಬಸಿ ಕಡೆಯಿಂದ ಕೂಡ ಇದನ್ನ ನೀವು ಅಟೆಸ್ಟೆಡ್ ಮಾಡ್ಬೇಕಂತನೂ ಕೂಡ ಹೇಳಿದ್ದಾರೆ. ಅದನ್ನು ಕೂಡ ಗಮನದಲ್ಲಿಟ್ಕೊಳ್ಳಿ.
ಸೊ ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್, ಸಕ್ಸಸ್ಫುಲ್ ಬಿಡ್ಡರ್ ಏನಾದರೂ 25% ಕೊಟ್ಟು ಆದಮೇಲೆ ವಿತಿನ್ 40 ಡೇಸ್ ಆರ್ 30 ಡೇಸಲ್ಲಿ ನಿಮಗೆ ಅಲಾಟ್ಮೆಂಟ್ ಲೆಟರ್ ಬರುತ್ತೆ ನಿಮ್ಮ ಅಡ್ರೆಸ್ಗೆ. ಅದಾದಮೇಲೆ ನೀವು 75% ಪೇಮೆಂಟ್ಗೆ 45 ದಿವಸಗಳ ಟೈಮ್ ಇರುತ್ತೆ. ಓಕೆ, ನಿಮಗೆ ಬಿ ಡಿ ಎದವರು ಲೋನಿಗೆ ಏನಾದರೂ ಹೋಗೋಂಗಿದ್ರೆ NOC ಕೂಡ ಕೊಡ್ತಾರೆ. ನೀವು ಆ NOC ಮತ್ತು ಅಲಾಟ್ಮೆಂಟನ್ನು ಇಟ್ಕೊಂಡು ಬೇರೆ ಬ್ಯಾಂಕ್ಗಳಲ್ಲಿ ಲೋನ್ಗಳನ್ನು ತೊಗೊಂಡು ಪೇಮೆಂಟ್ ಕೂಡ ಮಾಡ್ಬೋದು. ಓಕೆ, EMD ಅಮೌಂಟ್ 4 lakh ಫಾರ್ ಅನ್ಸಕ್ಸಸ್ಫುಲ್ ಬಿಡ್ಡರ್ಸ್ ವಿಲ್ ಬಿ ರೀಫಂಡೆಡ್ ಟು ವಿತಿನ್ ದರ್ KPP ಅಕೌಂಟ್ ಓನ್ಲಿ ವಿತಿನ್ 1 month, ವಿಚ್ ಇಸ್ ವೆರಿ ಸ್ಟ್ರೈಟ್ ಫಾರ್ವರ್ಡ್. ದಿಸ್ ಅನ್ ಆಕ್ಷನ್ ರೂಲ್ ಆಗಿರುತ್ತೆ. ಮೋರ್ ಡೀಟೇಲ್ಗೆ kbda.karnataka ನೋಡಿ ಅಂತ ಹೇಳಿದರೆ ನೋಡ್ಕೊಂಬಿಡಿ. ವೆರಿ ಇಂಪಾರ್ಟೆಂಟ್ ರೂಲ್ ಇಲ್ಲಿ ಏನಂದರೆ, ಮಿನಿಮಮ್ 2 ಬಿಡ್ಡರ್ಸ್ ಇರಲೇಬೇಕು. ನೀವೇನಾದರೂ ಯಾವ್ದಾದ್ರು ವಿಲ್ಲಾಕ್ ಹಾಕಿ ಅಲ್ಲಿ ಯಾರೂ ಬರಲಿಲ್ಲ ಅಂದರೆ ನೀವು ಎಷ್ಟೇ ಬಿಡ್ ಮಾಡಿದ್ರು ಅದನ್ನು ಕೊಡಲ್ಲ. ಇಟ್ ಇಸ್ ಅ ಕ್ಲಿಯರ್ ಕಟ್ ಪಾಯಿಂಟು, ನೆನ್ಪಿಟ್ಕೊಳ್ಳಿ. ಸೊ ಡ್ಯೂರಿಂಗ್ ಬಿಡ್ಡಿಂಗ್ ಮಾಡಬೇಕಾದ್ರೆ ಕೆಲವೊಂದು ಕಾಮನ್ ನಿಕ್ ನೇಮ್ ಹಾಕ್ತಾರೆ. ಫಾರ್ ಎಕ್ಸಾಂಪಲ್ ದೇವ್ರ ಹೆಸರು, ಇಲ್ಲ RCB, ಈ ಥರ ವಿರಾಟ್ ಕೊಹ್ಲಿ, ಕಿಂಗ್ ಕೊಹ್ಲಿ ಇವೆಲ್ಲ ಹಾಕೋದ್ರಿಂದ ಈಗ ಇಬ್ಬರು ಒಂದೇ ಮೈಂಡ್ ಸೆಟ್ಟರ್ ಆಗಿ ಮಂಜು ಕಾಮನ್ ನೇಮು, ಸಚಿನ್, ಪಲ್ಲವಿ, ವಾಟ್ ಎವರ್ ಇಟ್ ಇಸ್, ಈ ಥರ ಇದ್ದರೆ ಅದನ್ನೇನು ಕನ್ಸಿಡರ್ ಮಾಡ್ತಾರೆ, ಇದು ಇಬ್ಬರು ಒಂದೇ ಬಿಡ್ಡರು ಅಂದ್ಕೊಂಡ್ಬಿಟ್ಟು ಅದನ್ನು ಸಕ್ಸಸ್ಫುಲ್ ಮಾಡಲ್ಲ. ನೀವು ನಿಕ್ ನೇಮ್ ಹಾಕಬೇಕಾದ್ರೆ, ನಿಕ್ ನೇಮ್ ಅಂತ ನೀವು KPPಯಲ್ಲಿ ಪ್ರೊಫೈಲ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ. ನಿಕ್ ನೇಮ್ ಹಾಕ್ಬೇಕಾದ್ರೆ ಸ್ವಲ್ಪ ಪರ್ಮಿಟೇಷನ್ ಕಾಂಬಿನೇಷನ್ ಯೂಸ್ ಮಾಡಿ ನಿಕ್ ನೇಮನ್ನು ಚೂಸ್ ಮಾಡಿ, ವಿಚ್ ಇಸ್ ಗುಡ್ ಫಾರ್ ಎವ್ರಿಬಡಿ ಅಂತ ಅವ್ರು ಹೇಳ್ತಾರೆ. ಸೊ ಈ ಆಪ್ಷನ್ನ KPPಯಲ್ಲೇ ಮಾಡಬೇಕು ಅಂತ ಹಾಕಿದ್ದಾರೆ. KPP ಏನಾದರೂ ತೊಂದರೆ ಕೊಟ್ಟರೆ ಯಾವ ನಂಬರ್ಗೆ ಫೋನ್ ಮಾಡಬೇಕು ಕೂಡ ಇಲ್ಲಿ ಡೀಟೇಲ್ಸ್ ಹಾಕಿದ್ದಾರೆ. ಓಕೆ, ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಿಡ್ಡರ್ಸ್ ಆರ್ ರಿಕ್ವೈರ್ಡ್ ಟು ಡೌನ್ಲೋಡ್ ಪ್ರಿಸ್ಕ್ರೈಬ್ಡ್ ಮಾಡೆಲ್ ಆಫ್ ಸಿಗ್ನೇಚರ್ ಫಾರ್ಮ್ಯಾಟ್. ಎಸ್, ನಾನು ಹೇಳಿದೆ ಒಂದು ಫಾರ್ಮ್ ತುಂಬಬೇಕಾಗುತ್ತೆ ವಿತ್ ಕಾಂಟ್ಯಾಕ್ಟ್ ಡೀಟೇಲ್ಸು. ಅದು KPPಯಲ್ಲೇ ಸಿಗುತ್ತೆ. ನೀವು ಅದನ್ನು KPPಯಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು. ಸೊ ಆಸ್ ಆಫ್ ನೌ ಸ್ಟಾರ್ಟಿಂಗ್ ಡೇಟ್ ಇನ್ KPP ಇಸ್ 29/11, November 29 ಆಗಿರೋದ್ರಿಂದ ಅಲ್ಲಿ ಅದು ನಿಮಗೆ ಸಿಗೋದಿಲ್ಲ. ಡಿಸ್ಕ್ರಿಪ್ಷನಲ್ಲಿ ನಮ್ಮದು ವಾಟ್ಸಪ್ ಗ್ರೂಪ್ ಇದೆ. ನೀವು ಯಾರಾದರೂ ವಿಡಿಯೋ ಇಲ್ಲಿವರೆಗೂ ನೋಡ್ತಾ ಇದ್ರೆ ವಾಟ್ಸಪ್ ಗ್ರೂಪ್ಗೆ ಜಂಪ್ ಹಾಕಿ. ಒನ್ಸ್ ಇದು ಲೋಡ್ ಆದ ತಕ್ಷಣ ನಾನು ನಿಮ್ಗೆ ಅದು ಫಾರ್ಮನ್ನು ಡೌನ್ಲೋಡ್ ಮಾಡಿ ವಾಟ್ಸಪ್ಪಲ್ಲಿ ಶೇರ್ ಮಾಡ್ತೀನಿ. ಸೊ ವೆರಿ ನೆಕ್ಸ್ಟ್ ಪಾಯಿಂಟ್, ಜಾಯಿಂಟ್ ಪರ್ಚೇಸ್. ಏನಾದರೂ ಅಣ್ತಮ್ಗಳು, ತಂದೆ ಮಗ, ತಂದೆ ತಾಯಿ, ಗಂಡ ಹೆಂಡತಿ, ಮಕ್ಕಳ ಜೊತೆ ಏನಾದರೂ ಜಾಯಿಂಟ್ ವೆಂಚರ್ ಹೋಗ್ತಾ ಇದ್ದರೆ ಅದಕ್ಕೆ ಸಂಬಂಧಪಟ್ಟಿದ್ದ ಆಧಾರು ಮತ್ತು ಪ್ಯಾನ್ ಕಾರ್ಡು, ಮ್ಯಾರೇಜ್ ಸರ್ಟಿಫಿಕೇಟು, ಪಾಸ್ಪೋರ್ಟ್ ಏನಾದರೂ ನಿಮ್ಮದು ಅದಕ್ಕೆ ರೆಲೆವೆಂಟ್ ಏನಾದರೂ ಇದ್ದರೆ ಅದನ್ನು ಕೂಡ KPPಯಲ್ಲಿ ಲೋಡ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಇಟ್ ಇಸ್ ವೆರಿ ಈಸಿ ಪ್ರಾಸೆಸ್. So auction will be allotted to the successful bidders in the same condition as they are. So the end condition right now ಇದೆಯಲ್ಲ ಅದೇ. Bidders participating in this auction must physically check the location of the villa, road width, etc. before bidding. Villas are allotted in the e-auction will not be cancelled or substituted. So villas ಈಗ ಯಾವ ಕಂಡೀಷನ್ ಇದೆ, see it's a brand new, okay, I think ಇಟ್ಸ್ ಅ ಬ್ರ್ಯಾಂಡ್ ನ್ಯೂ, ಬಟ್ ಸ್ಟಿಲ್ ಅಲ್ಲೇನಾದರೂ ಒಳಗಡೆ ಡ್ಯಾಮೇಜ್ ಆಗಿರೋದು, ನೀವು ಹೋದ್ಮೇಲೆ ಸ್ಟೇರ್ ಕೇಸಲ್ಲಿ ಡ್ಯಾಮೇಜ್ ಅನ್ನೋದು, ಇಲ್ಲ ಗ್ಲಾಸ್ ಹೊಡೆದಿದೆ ಅನ್ನೋದು, ಇಲ್ಲ ಅಂದ್ರೆ ಅವ್ರೇನು ಈಗ ಇಂಟೀರಿಯರ್ ಏನು ಮಾಡಿದಾರಲ್ವಾ ಅದಕ್ಕೆ ಅದು ಸರಿಯಾಗಿಲ್ಲ, ಕಲರ್ ಸರಿ ಇಲ್ಲ, ಇಟ್ಟಿಗೆ ಕ್ರ್ಯಾಕ್ ಬಿಟ್ಟಿದೆ, ಆ ಥರ ಏನು ಕಂಪ್ಲೇಂಟ್ ಕೇಳೋದಿಲ್ಲ. ವಿಸಿಟ್ ಮಾಡಿ ಅದು ಹೇಗಿದೆ ಹಂಗೆ ನೋಡಿಬಿಟ್ಟೆ ಪಾರ್ಟಿಸಿಪೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಒಂದ್ಸಲ ಗೆದ್ದ ಮೇಲೆ ನಮ್ಗೆ ಇದು ಬೇಡ, ಆ ನಂಬರ್ ಕೊಡಿ, ಇವೆಲ್ಲ ವರ್ಕೌಟ್ ಆಗಲ್ಲ ಅಂತಲೂ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ಅದನ್ನು ಇದು ಮಾಡ್ಕೊಳ್ಳಿ. ಬಿಡ್ಡರ್ಸ್ ಆರ್ ಪಾರ್ಟಿಸಿಪೇಟಿಂಗ್ ಇನ್ ಆಕ್ಷನ್ ಆರ್ ಮೆಂಟ್ ಟು ಅಡೇರ್ ಆಲ್ ದ ಟರ್ಮ್ಸ್ ಅಂಡ್ ಕಂಡೀಷನ್. ಇಟ್ಸ್ ಪ್ರಿಟಿ ಮಚ್ ಓಕೆ. ಶುಡ್ ಬಿ ಅಥಾರಿಟಿ ಡೈರೆಕ್ಟ್ಲಿ, ಶುಡ್ ನಾಟ್ ಕಾಂಟ್ಯಾಕ್ಟ್ ಎನಿ ಮಿಡಲ್ ಮ್ಯಾನ್. ಸೊ ಇದು ಡೈರೆಕ್ಟ್ ಆಕ್ಷನ್ BDAದವ್ರು ಮಾಡಿರೋದ್ರಿಂದ ಈಗ ಯಾರಾದರೂ ಮಿಡಲ್ ಮ್ಯಾನ್ ಬಂದು ಬನ್ನಿ ನಾವು ಮಾಡಿಸ್ಕೊಡ್ತೀವಿ, ನಾವು ಮಾಡ್ಕೊಡ್ತೀವಿ, ನಮಗೆ ಗೊತ್ತಿದೆ, ಇದೆಲ್ಲ ವರ್ಕೌಟ್ ಆಗಲ್ಲ ಅಂತ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ಯು ಜಸ್ಟ್ ಫಾಲೋ ದ ಪ್ರೊಸೀಜರ್, ಆಸ್ ಸಿಂಪಲ್ ಆಸ್ ದಟ್. ಎನಿ ಕ್ವೈರೀಸ್ ಈ ವಿಡಿಯೋದಲ್ಲಿ ನೀವು ಏನಾದರೂ ಪಾಯಿಂಟ್ ಮಿಸ್ ಮಾಡಿದ್ರೆ ಯು ಕ್ಯಾನ್ ಕಮೆಂಟ್ ಆನ್ ದಟ್. ಇಫ್ ಐ ಹೋಲ್ಡ್ ಅ ನಾಲೆಡ್ಜ್ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಇಫ್ ಐ ಆಮ್ ನಾಟ್ ಅವೇರ್, ಇಲ್ಲಿ KPP ವಿಲ್ಲಾದ ಬಗ್ಗೆ ಮಾತಾಡಲಿಕ್ಕೆ ಟೆಕ್ನಿಕಲ್ ಇಶ್ಯೂಸ್ ಏನಾದರೂ ಇದ್ದರೆ ಅಥವಾ BDAಗೆ ಏನಾದರೂ ಮಾತಾಡಬೇಕಾದ್ರೆ ಈ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ, ಅವ್ರ ಜೊತೆ ನೀವು ಮಾತಾಡ್ಬೋದು. ಓಕೆ, ಲೆಟ್ಸ್ ಗೋ ಟು ನೋಟಿಫಿಕೇಶನ್. ಓಕೆ, ಟೋಟಲ್ ಆಗಿ ಓಕೆ, ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಐ ಫಾರ್ಗಾಟ್ ಟು ಕವರ್ ದ್ಯಾಟ್. ಈ BDA's ವಿಲ್ಲಾಸ್ ಏನಿದೆಯಲ್ಲ, ದಿಸ್ ಇಸ್ ಅರೌಂಡ್ 30 acres ಆಫ್ ಪ್ರಾಜೆಕ್ಟ್. ದೇ ಹ್ಯಾವ್ ಸ್ಪೆಂಡ್ ಕ್ಲೋಸ್ ಟು 300 crores ಅಂತ ತುಂಬ ಆರ್ಟಿಕಲಲ್ಲಿ ಹಾಕಿದ್ದಾರೆ. ನಾನು ಅದು ಯಾವುದು ಓದಕ್ಕೆ ಹೋಗಲ್ಲ, ನಾನು ತುಂಬ ಸಲ ಓದ್ಬಿಟ್ಟಿದ್ದೀನಿ, ಅದ್ರ ಮೇಲೇ ಹಳೆ ವಿಡಿಯೋಗಳನ್ನೆಲ್ಲ ಮಾಡಿದ್ದೀನಿ. ಅಪ್ರಾಕ್ಸಿಮೇಟ್ಲಿ 150 ಓಕೆ 4 BHK ವಿಲ್ಲಾಸ್ ಇದೆ. ಇದೇನು ಡೈಮೆನ್ಷನಲ್ಲಿ ದೊಡ್ಡದಾಗಿ ಕಾಣ್ತಾ ಇದೆಯಲ್ಲ, ಇವೆಲ್ಲ 4 BHK ವಿಲ್ಲಾಸು. ಓಕೆ, ಅಗೇನ್ ಒಂದು 150 ದೇರ್ ಆರ್ 3 BHK ವಿಲ್ಲಾಸ್ ಈ ಕಡೆ.
ಇವನ್ ಯು ಕ್ಯಾನ್ ಗೂಗಲ್ ಮ್ಯಾಪಲ್ಲೂ ಕೂಡ ಈಸಿಲಿ ಯು ಕ್ಯಾನ್ ಮೇಕ್ ಔಟ್ ಯಾವ ಥರ ಏನಿದೆ ಅಂತ ಹೇಳಿ. ಸೊ ಸ್ವಿಮ್ಮಿಂಗ್ ಫೂಲ್ ಇದೆ, ಕ್ಲಬ್ ಹೌಸ್ ಇದೆ, ವಿಲ್ಲಾಸ್ ಇದೆ, 40 feet ವಿಡ್ತ್ ರೋಡ್ಸ್ ಇದೆ, ಒಂದೊಂದು ವಿಲ್ಲಾಗೆ 2 ಪಾರ್ಕಿಂಗು, ಒಂದೊಂದು ವಿಲ್ಲಾಗೆ 1 ಪಾರ್ಕಿಂಗ್ ಇದೆ. ಇಟ್ಸ್ ಆಲ್ ಫುಲ್ಲಿ ಗೇಟೆಡ್ ಕಮ್ಯುನಿಟಿ. ಓನ್ಲಿ ಮೈಟ್ ಬಿ ಎ 2 ಎಂಟ್ರೆನ್ಸ್ ಇರುತ್ತೆ, ಒಂದು ಈ ಕಡೆ ಇಲ್ಲೇನು ಬರ್ತಿದೆಯಲ್ಲ. ಓಕೆ, ಗೂಗಲ್ ಇಮೇಜ್ ಅಲ್ಲಿ ರೀಸೆಂಟ್ದು ಇದಿಲ್ಲ, ಜಸ್ಟ್ ಫಾರ್ ಇನ್ಫಾರ್ಮೇಶನ್. ಯಾ, ಸಿ ದೀಸ್ ಆರ್ 4 BHK ವಿಲ್ಲಾಸ್. ಪ್ರಿಟಿ ಮಚ್ ಕಾಣ್ತಾ ಇದೆಯಲ್ಲ. ಓಕೆ, ಸೊ ಈ ತರ ಇದೆ. ಸೊ ಇದು ಹಳೆ ಇಮೇಜ್ ಗೂಗಲ್ ಕ್ಯಾಪ್ಚರ್ ಆಗಿರೋದು. ಸೊ ಕ್ಲಬ್ ಹೌಸ್ ಎಲ್ಲ ತೋರಿಸ್ತೀನಿ ನೋಡಿ, ಕ್ಲಬ್ ಹೌಸ್ ಎಲ್ಲ ಎಲ್ಲಿ ಮಾಡಿದ್ದಾರೆ ಅಂತ ಹೇಳಿ. ಕ್ಯಾನ್ ಯು ಸಿ ದಿಸ್? ದಿಸ್ ಇಸ್ ಅ ಕ್ಲಬ್ ಹೌಸ್. ಓಕೆ, ಇದೆಲ್ಲ ವಿಲ್ಲಾಸು, ಇವೆಲ್ಲ 4 BHK ವಿಲ್ಲಾಸು. ಸೊ ಇದಕ್ಕೆ 2 ಎಂಟ್ರೆನ್ಸ್ ಇದೆ ನಾನು ಹೇಳ್ದಂಗೆ. ಒಂದು ಬಂದ್ಬಿಟ್ಟು ನಿಮ್ಗೆ ಇಲ್ಲೇ ಸೂಕ್ಷ್ಮವಾಗಿ ತೋರಿಸ್ತೀನಿ ನೋಡಿ. ಒಂದು ಬಂದು 4 BHK ಕಡೆ ಎಂಟ್ರಿ ಕೊಟ್ಟಿದ್ದಾರೆ ಅನ್ಕೊಂತೀನಿ, ಗೂಗಲ್ ಇಮೇಜ್ ಅಲ್ಲಿ ತುಂಬಾ ಚೆನ್ನಾಗಿ ಕ್ಯಾಪ್ಚರ್ ಆಗಿದೆ. ಸೊ ಇನ್ನೊಂದು ಬಂದ್ಬಿಟ್ಟು 3 BHK ಕ್ಲಬ್ ಹೌಸ್ ಆದ್ಮೇಲೆ ಇಲ್ಲೊಂದು ಎಂಟ್ರಿ ಕೊಟ್ಟಿದ್ದಾರೆ. ಓಕೆ, ಸೊ ಬಟ್ ಇಲ್ಲೂ ಮೂವ್ಮೆಂಟ್ ಮಾಡ್ಬೋದು, ಅಲ್ಲಿನೂ ಮಾಡ್ಬೋದು. ಕ್ಲಬ್ ಹೌಸ್ ಇದೆ, ಸ್ವಿಮ್ಮಿಂಗ್ ಫೂಲ್ ರೆಡಿ ಆಗಿದೆ. ಇಟ್ಸ್ ಅ ಗೇಟೆಡ್ ಕಮ್ಯುನಿಟಿ, ಯಾರು ಎಂಟ್ರಿ ಮಾಡೋಕ್ಕಾಗಲ್ಲ. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. 150 4 BHK, 150 3 BHK. ಸ್ವಲ್ಪ ಸ್ಕ್ವೇರ್ ಫೀಟ್ ಅಲ್ಲಿ ಬೇರೆ ಬೇರೆ ಇರುತ್ತೆ, ಅದನ್ನ ನಿಮ್ಗೆ ತೋರಿಸ್ತೀನಿ. ಈ ವಿಲ್ಲಾ ಕೊನೆಯಲ್ಲಿ ಕೂಡ ಒಂದು ಸ್ವಲ್ಪ ಚಿಕ್ಕ ಚಿಕ್ಕ ವಿಲ್ಲಾಸ್ ಇದೆ. ಓಕೆ, ಇಟ್ಸ್ ಅ 3 floor 1 BHK ಅಪಾರ್ಟ್ಮೆಂಟ್ಸ್ ತರ ಇದು. ಓಕೆ, ಸೊ ಇದು ಯಾರಿಗೆ ಅಂದ್ರೆ ಮಲ್ಟಿಪಲ್ ಆರ್ಟಿಕಲ್ ನಾನು ಓದಿರೋ ಪ್ರಕಾರ, ಇಲ್ಲಿ ಯಾರು ವಿಲ್ಲಾ ತಗೊಂತಾರೋ ಅವ್ರಿಗೆ ಏನಾದ್ರು ಮೇಡ್ಗೆ ಏನಾದ್ರು ಹೌಸ್ ಬೇಕಂದ್ರೆ, ಅಲ್ಲಿ ತಗೊಳೋರ್ಗೆ ಡ್ರೈವರ್ಗಳಿಗೆ ಮನೆ ಇಟ್ಕೊಳ್ಲಿಕ್ಕೆ, ಕೋಟಿಗಟ್ಟಲೆ ವಿಲ್ಲಾಸ್ ಅಂದ್ರೆ ಬಿಗ್ ಶಾಟ್ಸ್ ಎಲ್ಲ ಇರ್ತಾರಲ್ಲ, ಅವ್ರಿಗೆ ಸಂಬಂಧಪಟ್ಟಿದ್ದ ಫ್ಯಾಮಿಲಿಗೆ ಎಕ್ಸ್ಟೆಂಡೆಡ್ಗೆ ಏನಾದ್ರು ಇರ್ಲಿಕ್ಕೆ ಮಾಡ್ಲಿಕ್ಕೆ ಇದನ್ನ ಸಪೋರ್ಟಿಂಗ್ ಮಾಡಿದ್ದಾರೆ. ಇದನ್ನ ಆಕ್ಷನ್ ಮಾಡ್ತಾರೋ ಅಥವಾ ಅಲಾಟ್ಮೆಂಟ್ ಮಾಡ್ತಾರೋ ಐ ಆಮ್ ನಾಟ್ ಶೋರ್. ಇಲ್ಲ ಆಕ್ಷನ್ ಅಲ್ಲಿ ತಗೊಂಡವ್ರಿಗೆ ಏನಾದ್ರು ಕೊಡ್ತಾರೋ ಐ ಆಮ್ ನಾಟ್ ಶೋರ್. ಸೊ ಅವಾಗ ಬಂದಾಗಲೂ ಇದು ಕೂಡ 11 ಲಕ್ಷನೋ 15 ಲಕ್ಷನೋ ಸಿಂಗಲ್ BHK ಇದೆಲ್ಲ. ಜಸ್ಟ್ ಸಪೋರ್ಟಿಂಗ್ ಏನು ಫ್ಯಾಮಿಲಿಗೆ ಏನು ವರ್ಕರ್ಸ್ ಎಲ್ಲ ಇರ್ತಾರಲ್ಲ, ಲೇಬರ್ಸ್ ಆಗಲಿ, ಡ್ರೈವರ್ಸ್ ಆಗಲಿ, ಅಡುಗೆ ಮಾಡೋರಾಗಲಿ, ಕ್ಲೀನರ್ಸ್ ಆಗಲಿ, ಅವ್ರಿಗೋಸ್ಕರ ಮಾಡಿದೆ ಅಂತ ತುಂಬ ಆರ್ಟಿಕಲ್ ಅಲ್ಲಿ ಬರ್ದಿದ್ದಾರೆ. ಯಾವ ಪ್ರೈಸಿಗೆ ಅಂತ ಈಗ ನಾನು ಕ್ಲಾರಿಟಿ ಇಲ್ಲ, ಅದ್ರ ಮೇಲೆ ನಾನು ಕಮೆಂಟ್ ಮಾಡಲ್ಲ. ಸೊ ಈ ಥರ ಇಲ್ಲಿದೆ. ಸೊ ಅದನ್ನ ನೀವು BDA ಕಾಲ್ ಮಾಡಿದಾಗ ಅಥವಾ BDAಗೆ ವಿಸಿಟ್ ಮಾಡಿದಾಗ, ಅಲ್ಲಿ ಇಂಜಿನಿಯರ್ ಕಾಲ್ ಮಾಡಿದಾಗ ಸ್ವಲ್ಪ ತಿಳ್ಕೊಳ್ಳಿ. ಸೊ ನೀವೇನಾದರೂ ವಿಲ್ಲಾ ದೊಡ್ಡದಾಗಿ ಖರೀದಿ, ಫಾರ್ ಎಕ್ಸಾಂಪಲ್ 4 BHK ಖರೀದಿ ಮಾಡೋಕೆ ಹೋಗಿ, ಅಂಡ್ ಇಫ್ ಯು ಆರ್ ಲುಕಿಂಗ್ ಫಾರ್, ನಿಮ್ಗೆ ಏನಾದರೂ ಆಲ್ರೆಡಿ ಫ್ಯಾಮಿಲಿ ಸಪೋರ್ಟಿಗೆ ನಿಮಗೆ ಡ್ರೈವರು, ಮೇಡ್ಸ್ ಎಲ್ಲ ಇದ್ರೆ ಅವ್ರನ್ನೆಲ್ಲಿ ಇಡ್ಬೋದು, ಏನಾದರೂ ತೊಂದರೆ ಇದ್ರೆ ದೇರ್ ಇಸ್ ಅನ್ ಆಪ್ಷನ್. ಓಕೆ, ತುಂಬ ಹೇಳಿದ್ದಾರೆ ಮಲ್ಟಿಪಲ್ ಸ್ಟೇಜಸ್ ಅಲ್ಲಿ, ಮಲ್ಟಿಪಲ್ BDA ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಅವರು ಕೆಲವೊಂದು ಆರ್ಟಿಕಲ್ಸ್ ಎಲ್ಲ ಓದಿದ್ದೀನಿ, ಬಟ್ ನೀವು ಒಂದ್ಸಲ ತಿಳ್ಕೊಳ್ಳಿ. ಓಕೆ, ಸೊ ಟೋಟಲ್ 300 and 300 ಕ್ಲೋಸ್ ಟು ±10. ಇದೇನು 1 BHK ಇದೆಲ್ಲ, ಇದು ಸಪೋರ್ಟಿಂಗ್ ಆಗಿ ಐ ಥಿಂಕ್ ಇದೇ ಒಂದು 300 ಏನೋ ಇದೆ ಅಂತ ಕೇಳಿದ್ದೀನಿ. ಬಿಕಾಸ್ ಇಟ್ಸ್ ಅಪಾರ್ಟ್ಮೆಂಟ್ ತರ ಇದೆ, 1 BHK ಮಲ್ಟಿಪಲ್ ಬ್ಲಾಕ್ಸ್ ಇದೆ. ಸೊ ಈ ತರ ಇದೆ. ಸೊ ಅಲಾಂಗ್ ವಿತ್ ದಟ್, ಸೊ ಇದು ಫುಲ್ ಡೀಟೇಲ್ಸು. ಸೊ ನೋಟಿಫಿಕೇಶನ್, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಓದಿದ್ದೀನಿ. ನೋಟಿಫಿಕೇಶನ್ ಹೇಳ್ತೀನಿ ನೋಡಿ. ಟೋಟಲ್ 25 ಬಂದಿದೆ. ಇದರಲ್ಲಿ ಫಸ್ಟ್ 10 ವಿಲ್ಲಾ ನಂಬರ್ 1 2 3 4 5 6 10 ಕೊಟ್ಬಿಟ್ಟಿದ್ದಾರೆ. ಇದೆಲ್ಲ ಬಂದ್ಬಿಟ್ಟು ಬಿಲ್ಡಪ್ ಏರಿಯಾ 1804, ಕಾರ್ಪೊರೇಟ್ ಏರಿಯಾ ಒಳಗಡೆ ಬರೋದು 1500 ಬರುತ್ತೆ. ಯಾವ್ಯಾವ ಫೇಸಿಂಗು, ನಾರ್ತ್ ಫೇಸಿಂಗು, ಈಸ್ಟ್ ಫೇಸಿಂಗು, ನಾರ್ತ್ ಫೇಸಿಂಗ್ ಕೊಟ್ಟಿದ್ದಾರೆ. ಈಸ್ಟ್ ಅಂಡ್ ನಾರ್ತ್ ಎವ್ರಿಬಡೀಸ್ ಫೇವ್ರೇಟ್. ಓಕೆ, ಸೊ ಇದನ್ನ ನೋಡ್ಕೊಳ್ಳಿ. ಸೊ ನಂಬರ್ ಆಫ್ ಕಾರ್ ಪಾರ್ಕಿಂಗ್ ಯಾವ್ಯಾವ್ದಕ್ಕೆ ಎಷ್ಟೆಷ್ಟು ಇದೆ ಅಂತ ಕೊಟ್ಟಿದ್ದಾರೆ. ಸೊ ಅದು ಗಮನದಲ್ಲಿ. ವಿಲ್ಲಾ 1 2 3ಗೆ 2 ಕಾರ್ ಪಾರ್ಕಿಂಗ್ ಇದೆ. ಅದೇ ವಿಲ್ಲಾ, ಅದೇ ಸ್ಕ್ವೇರ್ ಫೀಟು, ಈಸ್ಟ್ ಅದೇ ವಿಲ್ಲಾ, ಬಟ್ ಕಾರ್ಪೊರೇಟ್ ಏರಿಯಾದಲ್ಲಿ ಸ್ವಲ್ಪ ಜಾಸ್ತಿ ಇದೆ, ಒಂದು 50-60 ಅಡಿ ಜಾಸ್ತಿ ಇದೆ. ಅವ್ರಿಗೆಲ್ಲ ಕಾರ್ ಪಾರ್ಕಿಂಗ್ ಒಂದಿದೆ. ಎಲ್ಲೆಲ್ಲಿ ಕಾರ್ ಪಾರ್ಕಿಂಗ್ 2 ಇದೆಯಲ್ಲ ಅವ್ರಿಗೆ ಒಂದು 60 ಅಡಿ ಕಮ್ಮಿ ಇದೆ. ನೀವು ಅದನ್ನ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು. ನಿಮಗೆ ಕಾರ್ ಪಾರ್ಕಿಂಗ್ ಇಂಪಾರ್ಟೆಂಟಾ ಅಥವಾ 50 ಅಡಿ ಸ್ಕ್ವೇರ್ ಫೀಟ್ ಕಾರ್ಪೊರೇಟ್ ಏರಿಯಾ ಇಂಪಾರ್ಟೆಂಟಾ, ಅದರ ಡಿಸೈನ್ ಹೇಗಿದೆ, ಹಾಗಾಗಿ ಅವರು ಕ್ಲಿಯರ್ ಆಗಿ ಹೇಳಿದರೆ ವಿಸಿಟ್ ಮಾಡಿ ಅಂತ ಹೇಳ್ಬಿಟ್ಟು. ಓಕೆ, ಸೊ ಆಮೇಲೆ ಆ ವಿಲ್ಲಾ ನಾರ್ತ್ಗೆ ಏನು ಬರುತ್ತೆ, ಸೌತ್ಗೆ ಏನು ಬರುತ್ತೆ, ಈಸ್ಟ್ಗೆ ಏನು ಅದನ್ನು ಹಾಕಿದ್ದಾರೆ. ಆಮೇಲೆ ರೇಟ್ ಕೂಡ ಹಾಕಿದ್ದಾರೆ. ಫಾರ್ ಎಕ್ಸಾಂಪಲ್ ವಿಲ್ಲಾ ನಂಬರ್ 1 4 BHK ವಿತ್ 1800 ಬಿಲ್ಟಪ್ ಏರಿಯಾ, 1542 ಕಾರ್ಪೊರೇಟ್ ಏರಿಯಾ ವಿತ್ ನಾರ್ತ್ ಫೇಸಿಂಗ್ 2 ಕಾರ್ ಪಾರ್ಕಿಂಗ್. ಆಸ್ಕಿಂಗ್ ಪ್ರೈಸ್, ಸ್ಟಾರ್ಟಿಂಗ್ ಪ್ರೈಸ್ ಇನ್ ವಿಲ್ಲಾ ಇಸ್ 1,11,50,000, 1,11,50,000. ಓಕೆ, ಸೊ ಸೆಕೆಂಡ್ ಸ್ಲಾಟಲ್ಲಿ ಒಂದೊಂದು ಪಾರ್ಕ್ ಇರೋದು ಅಷ್ಟೇ ರೇಟ್ ಇದೆ. ಸೀರಿಯಲ್ ನಂಬರ್ 11 ಇಂದ ಹೋದರೆ 3 BHK
ವಿಚ್ ಈಸ್ ಬಿಲ್ಡಪ್ ಏರಿಯಾ 1200, ಕಾರ್ಪೊರೇಟ್ ಏರಿಯಾ 1000 ಇದೆ, ಈಸ್ಟ್ ಫೇಸಿಂಗ್ ಇದೆ, ಒಂದು ಕಾರ್ ಪಾರ್ಕಿಂಗ್ ಇದೆ, ಅದು 76 ಲ್ಯಾಕಿಂದ. ಆಕ್ಷನ್ ಆಗಿರೋದ್ರಿಂದ ಇದು 2 ಕೋಟಿ ಹೋದ್ರು 2 ಕೋಟಿ ಎಲ್ಲ, ಇಟ್ಸ್ ನಾಟ್ ಅನ್ರಿಯಲಿಸ್ಟಿಕ್. ಆಕ್ಷನ್ ಅಂದ್ರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಇಟ್ ಕ್ಯಾನ್ ಗೋ ಟು ಎನಿ ಅಮೌಂಟ್. ಓಕೆ, ಸೊ ಅದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಸೊ ಹಾಗೆ ಅಗೈನ್ 3 BHK ಡಿಫ್ರೆಂಟ್ ಪ್ಯಾರಾಮೀಟರ್ ಅಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲೊಂದು 3 BHK ಲಿಟ್ಲ್ ಹೈಯರ್ 96, ಇಲ್ಲಿ 57 ಇದೆ ಕಾರ್ಪೊರೇಟ್ ಏರಿಯಾ, ಇಲ್ಲಿ 96 ಇದೆ. ಇಲ್ಲಿ ನೋಡಿದ್ರೆ 1488 ಇದೆ. ಓಕೆ, ಇದು 3 BHK ವಿತ್ 1700 ಬಿಲ್ಡಪ್ ಕಾರ್ಪೊರೇಟ್ ಏರಿಯಾ ಇದೆ. ಸೊ ಬಟ್ ಇವಕ್ಕೆಲ್ಲ ಒಂದೊಂದಿದೆ, ಅದಕ್ಕೋಸ್ಕರ ನಿಮಗೆ ರೇಟ್ ನೋಡಿ 76 ಲ್ಯಾಕಿಂದ ಸ್ಟಾರ್ಟ್ ಆಗ್ತಾ ಇದೆ. 3 BHK ವಿತ್ ಕಾರ್ಪೊರೇಟ್ ಏರಿಯಾ 1057, ಅದೇ 3 BHK 4958, ಸೆಕೆಂಡ್ 1 crore 3 ಲ್ಯಾಕಿಂದ ಸ್ಟಾರ್ಟ್ ಆಗ್ತಾ ಇದೆ. ಪ್ಲೀಸ್ ಎಲ್ಲ ಡೀಟೇಲ್ಸ್ನ ಸೂಕ್ಷ್ಮವಾಗಿ 2 ಸತ ಫೋನ್ ತಿಳ್ಕೊಳ್ಳಿ. ಇಲ್ಲಿ ಇಂಜಿನಿಯರಿಂಗ್ ನಂಬರ್ ಕೂಡ ಕೊಟ್ಟಿದ್ದಾರೆ. ಸೊ ಹಾಗಂತ ಡೈರೆಕ್ಟಾಗಿ ಅವ್ರಿಗೆ ಫೋನ್ ಮಾಡಿ ಸರ್ ಇಷ್ಟಂದ್ರೆ ಏನೋ ಅದಂದ್ರೆ ಏನೋ ಕಾರ್ಪೊರೇಟ್ ಇವೆಲ್ಲ ಕೇಳ್ಬಿಡಿ. ಇವೆಲ್ಲ ಬೇಸಿಕ್ ಕ್ವಶನ್ಸು. ಯಾವ ಫೇಸಿಂಗ್ ಇದೆ ಸರ್, ಫೇಸಿಂಗ್ ಕರೆಕ್ಟಾಗಿದೆಯಾ, ಅವೆಲ್ಲ ಕ್ವಶನ್ಸ್ ಕೇಳ್ಬೇಡಿ. ವೆರಿ ವೆರಿ ಮೀನಿಂಗ್ಫುಲ್ ಕ್ವಶನ್ಸು ಇಂಜಿನಿಯರ್ಗೆ ಅಥವಾ BDAಗೂ ಮಾತಾಡಿದಾಗ ಹಾಕಿ. ಸೊ ಬಿಕಾಸ್ ಎಲ್ಲ ಫೇಸಿಂಗು ಈಸ್ಟ್ ವೆಸ್ಟ್ ನಾರ್ತ್ ವೆಸ್ಟ್ಗೆ ಏನೇನಿದೆ ಎಲ್ಲ ಕೂಡ ಡೀಟೇಲ್ ಹಾಕಿದ್ದಾರೆ, ಪ್ರೈಸ್ ಕೂಡ ಹಾಕಿದ್ದಾರೆ. ಸೊ ಬಿಫೋರ್ ಯು ಕಾಲ್ ದೆಮ್ ಮೇಕ್ ಶ್ಯೂರ್ ಯು ಎಲ್ಲ ಡೀಟೇಲ್ಸ್, ನನ್ನ ವಿಡಿಯೋ ಫುಲ್ ಆಗಿ ನೋಡೋದಲ್ದೇ ಗೂಗಲಲ್ಲಿ ಇನ್ನೊಂದು ಸ್ವಲ್ಪ ರಿಸರ್ಚ್ ಮಾಡಿ ಎಲ್ಲ ತಿಳ್ಕೊಂಡ್ಬಿಟ್ಟು ಕಾಲ್ ಮಾಡಿ. ನಮಗೂ ಕೂಡ ಕಮೆಂಟ್ ಮಾಡಿದಾಗಲೂ ಈಸಿ ಆಗುತ್ತೆ ನಮಗೆ ರಿಪ್ಲೈ ಮಾಡಲಿಕ್ಕೆ. ಸೊ ಅಲಾಂಗ್ ವಿತ್ ದಟ್ ಲೆಟ್ಸ್ ಕ್ರಾಸ್ ಚೆಕ್. ನಾನು ವಿಲ್ಲಾ 1 ಅನ್ನು ನಾನು ಐ ಥಿಂಕ್ ನನಗನ್ಸಿದ ಮಟ್ಟಿಗೆ ನಾನು 4 BHK ಫಸ್ಟ್ ಕವರ್ ಮಾಡ್ತಾ ಇರೋದ್ರಿಂದ ನನಗನ್ಸಿದ ಮಟ್ಟಿಗೆ ಇದೇನಿದೆಯಲ್ಲ ಇದು ವಿಲ್ಲಾ ನಂಬರ್ 1 ಅಂತ ಗೆಸ್ ಮಾಡ್ತೀನಿ. ಐ ವಿಲ್ ಪ್ರೂವ್ ದಟ್ ಹೌ ಐ ಆಮ್ 99% I am right here, but 1% I can go wrong, but I can prove you that in case ನೀವು ಅಲ್ಲಿ ಯಾರು ನೋಡೋಕ್ಕಾಗಲ್ಲ, ಟೈಮಲ್ಲಿದೆ, ಯು ಆರ್ ಇನ್ ಅಬ್ರಾಡ್ ಆರ್ ಸಂಬಡಿ ಯು ಆರ್ ರಿಯಲಿ ಔಟ್ಸ್ಕರ್ಟ್, ನಿಮ್ಗೇನಾದರೂ ಅಲ್ಲಿ ಫಿಸಿಕಲ್ ವಿಸಿಟು ವಿಡಿಯೋಸ್ ಏನು ಬೇಕಂದರೆ ನನಗೆ ತಿಳಿಸಿ, ವಿಲ್ ಟ್ರೈ ಟು ಹೆಲ್ಪ್ ಯು. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಈ ಗೂಗಲ್ ಇಸ್ ಆಲ್ವೇಸ್ ನಾರ್ತ್ ಆನ್ ಟಾಪ್ ಇರುತ್ತೆ. ಓಕೆ, ನನಗನ್ಸಿದ ಮಟ್ಟಿಗೆ ಇದು 1, ಇದು 2, ಇದು 3, ಇದು 4, ಇದು 5, ಇದು 6, ಇದು 7. ಐ ವಿಲ್ ಶೋ ಯು ಹೌ ಐ ಆಮ್ ದಿಸ್. ಸೊ ಲೆಟ್ಸ್ ಕ್ಯಾಲ್ಕುಲೇಟ್ ವಿಲ್ಲಾ 1 ಏನು ಹೇಳುತ್ತೆ ನೋಡೋಣ. ಸೊ ವಿಲ್ಲಾ 1 ಏನು ಹೇಳುತ್ತೆ, ನಾರ್ತ್ಗೆ ರೋಡ್ ಅಂತ ಹೇಳ್ತಾ ಇದೆ, ಕರೆಕ್ಟಾ? ಸೊ ವಿ ಹ್ಯಾವ್ ಅ ರೋಡ್. ಓಕೆ, ಸೌತ್ಗೆ V6 ಇದೆ ಅಂತ ಹೇಳ್ತಾರೆ, ಅಂದರೆ ವಿಲ್ಲಾ ನಂಬರ್ 6. ಸೊ ಇಫ್ ಐ ನಾರ್ತ್ ಅಂದರೆ ಇದು ಸೌತ್. ಸೊ ವಿಲ್ಲಾ ನಂಬರ್ 6 ಇದೆಯಾ? ಪರ್ಫೆಕ್ಟ್ಲಿ ಕರೆಕ್ಟ್. ಸೊ ಈಸ್ಟಿಗೆ ಪಾರ್ಕ್ ಇದೆ ಅಂತ ಹೇಳ್ತಾ ಇದೆ ನೋಡಿ, ಇಲ್ಲೊಂದು ಚಿಕ್ಕದಾಗಿ ಪಾರ್ಕ್ ಇದೆ. ಓಕೆ, ಸೊ ವೆಸ್ಟಿಗೆ ವಿಲ್ಲಾ ನಂಬರ್ 2 ಇದೆ. ಸೊ ಹಾಗಾಗಿ ಇದು ವೆಸ್ಟ್. ಸೊ ಹಾಗಾಗಿ ನಾನು 1 2 3 4 5 6 ಅಂತ ಹಾಕಿದ್ದು. ಇಟ್ ಇಸ್ ವೆರಿ ಸಿಂಪಲ್. ಸೊ ಲೆಟ್ಸ್ ಡೂ ಅ QC ಚೆಕ್ ಫಾರ್ ವಿಲ್ಲಾ ನಂಬರ್ 7. ಓಕೆ, ಸೊ ವಿಲ್ಲಾ ನಂಬರ್ 7ಗೆ ನಾರ್ತ್ಗೆ ಪಾರ್ಕ್ ಇರಬೇಕು, ಈಸ್ಟಿಗೂ ಪಾರ್ಕ್ ಇರಬೇಕು. ಓಕೆ, ಪಾರ್ಕ್, ಸೌತ್ಗೆ ರೋಡ್ ಬರಬೇಕು, ವೆಸ್ಟ್ಗೆ ವಿಲ್ಲಾ ನಂಬರ್ 6 ಬರಬೇಕು. ಲೆಟ್ಸ್ ಕ್ರಾಸ್ ಚೆಕ್ ನಾವು. ಸೊ ವಿಲ್ಲಾ ನಂಬರ್ 7ಗೆ ಹೋಗೋಣ. ಓಕೆ, ಇದು ನಾನೇನು ಹೈಲೈಟ್ ಮಾಡಿದ್ದೀನಲ್ಲ. ಓಕೆ, ಕ್ಯಾನ್ ಯು ಸಿ ದಿಸ್? ಸೊ ಇಲ್ಲಿ ನೋಡಿ, ನಾರ್ತ್ಗೆ ರೋಡ್ ಇದೆ, ಸಾರಿ ನಾರ್ತ್ಗೆ ಪಾರ್ಕ್ ಇದೆ. ವಿಲ್ಲಾ ನಂಬರ್ 7 ನಾರ್ತ್ಗೆ ಪಾರ್ಕ್ ಇದೆ, ಪರ್ಫೆಕ್ಟ್. ಸೌತ್ಗೆ ರೋಡ್ ಇದೆ, ರೋಡ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಸ್ಟಿಗೂ ಕೂಡ ಪಾರ್ಕ್ ಇದೆ, ಎಸ್, ಇಲ್ಲೂ ಒಂದು ಚಿಕ್ಕದಾಗಿ ಪಾರ್ಕ್ ಇದೆ. ವೆಸ್ಟ್ಗೆ V6 ಇದೆ. ಈ ಥರ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಈ ಥರ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ನೀವು ಅಲ್ಲಿ ಹೋಗೋದೇ ಬೇಡ. ಬಟ್ ಒಳಗಡೆ ಎಲ್ಲ ನೋಡಲೇಬೇಕು, ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಮಾಡಿರೋ ಹಳೆ ವಿಡಿಯೋಸ್ಗಳು ಅವಾಗ ಏನು ಅಂಡರ್ ಡೆವಲಪ್ಮೆಂಟ್ ಇತ್ತು, ಅವಾಗ ನಮಗೆ 1-2 ಮನೆಗೆ ಅಷ್ಟೇ ಅವಕಾಶ ಇತ್ತು ಒಳಗಡೆ ಹೋಗಿ ನೋಡಲಿಕ್ಕೆ. ಬಟ್ ತುಂಬ ಜನ ವಿಡಿಯೋ ಮಾಡಿದ್ದಾರೆ ಗೂಗಲಲ್ಲಿ, ನಂದೊಬ್ಬಂದೆಲ್ಲ ಬೇರೆಯವ್ರದ್ದು ವಿಡಿಯೋ ಪ್ರಿಫರ್ ಮಾಡಿ ಇದೇ ಥರ ವಿಲ್ಲಾ ನಂಬರ್ 10 ಯಾವುದು 9 ಯಾವುದು ಈಸಿಲಿ ಐಡೆಂಟಿಫೈ ಮಾಡ್ಬೋದು ಬೇಸ್ಡ್ ಆನ್ ದ ಏನಂತಾರೆ ಫೇಸಿಂಗು. ಈ ಗೂಗಲ್ ಇಮೇಜ್ ಅರ್ಥ ಮಾಡಿಕೊಂಡು, ಗೂಗಲ್ ಈಸ್ ಆಲ್ವೇಸ್ ನಾರ್ತ್ ಟಾಪ್ ಆಗಿರುತ್ತೆ. ಬಟ್ ಎಸ್, ನಿಮ್ಮ ಇನ್ವೆಸ್ಟಿಗೇಷನ್ನು ನಿಮ್ಮ ವರ್ಕ್ ಮಾಡಿ, ಬಿಕಾಸ್ ಇದು 5 ಲಕ್ಷ 10 ಲಕ್ಷದ ಪ್ರಾಪರ್ಟಿ ಅಲ್ಲ, ಕೋಟಿಗಟ್ಟಲೆ ಇರೋ ಪ್ರಾಪರ್ಟಿ. ಬಿಫೋರ್ ಯು ಇನ್ವೆಸ್ಟ್ ಯು ಶುಡ್ ಬಿ ಚೆಕ್ಡ್ ಎವ್ರಿಥಿಂಗ್, ನನ್ನ ಸಜೆಷನ್ನು. ಸೊ ಈ ಥರ ಮಾಡಿ. ಸೊ ಐ ಥಿಂಕ್ ಐ ಕವರ್ಡ್ ಎವ್ರಿಥಿಂಗ್, ಬೇಸಿಕ್ ಇನ್ಫಾರ್ಮೇಷನ್ ಅಬೌಟ್ ಟೈಮಿಂಗ್. ಓಕೆ, 15 ಡೇಸ್ ಟೈಮ್ ಇದೆ, ಸ್ಟಾರ್ಟ್ ಆಗೋದು 29ರಿಂದ.
ಪಾರ್ಟಿಸಿಪೇಟ್ ಮಾಡಲಿಕ್ಕೆ 13 ಡಿಸೆಂಬರ್ ದ ಲಾಸ್ಟ್ ಡೇಟ್. ಬಿಡ್ಡಿಂಗ್ ವಿಲ್ ಸ್ಟಾರ್ಟ್ ಫ್ರಮ್ 16 to 17. Total 25 villas, combination of 3 BHK and 4 BHK, starting from 76 lakh to 1.11 CR ವರ್ಗುಂದನು ಸ್ಟಾರ್ಟ್ ಆಗುತ್ತೆ. ಆಕ್ಷನ್ ಆಗಿರೋದ್ರಿಂದ ಎಂಡ್ ಇಸ್ ವಿ ಕೆನಾಟ್ ಕಮೆಂಟ್. ಥಿಂಗ್ಸ್ ಕ್ಯಾನ್ ಗೋ ಅಪ್, ಥಿಂಗ್ಸ್ ಕ್ಯಾನ್ ಬಿ ಸೆಟಲ್ಡ್ ಆನ್ ದ ಸೇಮ್ ಪ್ರೈಸ್, ಅ ಲಿಟಲ್ ಹೈಯರ್ ಆರ್ ಲೆಸ್. ಓಕೆ, ಈ ಥರನೇ ಇರ್ಬೋದು. ಸೊ ಅದಾದಮೇಲೆ BDA ಹೆಂಡಿಂಗ್, ಈ ಚೆಕ್-ಇನ್ ಕೂಡ ಹಾಕಿರ್ತೀನಿ. ಅಪ್ರಾಕ್ಸಿ 25 ಕಿಲೋಮೀಟರ್ ದೂರದಲ್ಲಿದೆ. ನಾನು ನೈಟ್ ಚೆಕ್ ಮಾಡಿದ್ರಿಂದ 40 ನಿಮಿಷ ಡ್ರೈವ್ ಅಂತ ತೋರಿಸುತ್ತೆ. ಬಟ್ ಡೇ ಟೈಮಲ್ಲಿ 1.5 ಅವರ್ ಬೇಕಾಗ್ಬೋದು ಅನ್ಕೊಂತೀನಿ, ಡ್ಯೂರಿಂಗ್ ಟ್ರಾಫಿಕ್ ಅವರ್ಸು, ವಿಚ್ ಇಸ್ ಎಲ್ಲರಿಗೂ ಗೊತ್ತಿರೋದೆ. ಎನಿಬಡಿ ಕ್ಯಾನ್, ಸಿಟಿಸನ್ ಆಫ್ ಇಂಡಿಯಾ ಕ್ಯಾನ್ ಪಾರ್ಟಿಸಿಪೇಟ್. ದೇರ್ ಇಸ್ ನೋ ರೂಲ್. ಎಲ್ಲರಿಗೂ ಒಂದು ಓಪನ್ ಆಪರ್ಚುನಿಟಿ ಇದು. ಅಲಾಟ್ಮೆಂಟ್ ಮಾಡಬೇಕಾಗಿತ್ತು, ಬಟ್ ಅಲಾಟ್ಮೆಂಟ್ ಮಾಡ್ತಾ ಇಲ್ಲ, ಆಕ್ಷನ್ಗೆ ಬಂದಿದ್ದಾರೆ. ಇದೊಂದೇ, ಇದು ಫಸ್ಟ್ ಕೈಂಡ್ ಆಫ್ ಸ್ಲಾಟ್. ಇದು 25 ಬಿಡ್ತಾರೆ. ನಾನು ಆಸ್ ಎ ಎಕ್ಸ್ಪ್ಲೈನ್ಡ್, ಇನ್ನೂ 300 ವಿಲ್ಲಾಸ್ ಆರ್ ಲೆಫ್ಟ್ ಔಟ್. ಓಕೆ, ಅದರಲ್ಲಿ ಫಸ್ಟ್ ಸ್ಲಾಟ್ ಆಗಿ 25 ತಂದಿದ್ದಾರೆ, ವಿಚ್ ಇಸ್ ರಿಯಲಿ ಗೇಟ್. 300 ಒಂದೇ ಸಲ ಬಿಟ್ಟರೆ ಆಕ್ಷನ್ ಮೈಟ್ ಗೋ ವೆಲ್ ಆರ್ ಮೈಟ್ ನಾಟ್ ಗೋ ವೆಲ್. ಇಟ್ ವಿಲ್ ನಾಟ್ ಬಿ ಎ ಗುಡ್ ನನ್ನ ಪ್ರಕಾರ. ಐ ಥಿಂಕ್ ಈ ಸ್ಟೇಜ್ ಬೈ ಸ್ಟೇಜ್ ಬಿಡೋದು ಒಳ್ಳೆಯದು, ನನ್ನ ಅನಿಸಿಕೆ ಪ್ರಕಾರ. ಅವ್ರಿಗೂ ಒಂದು ಐಡಿಯಾ ಬರುತ್ತೆ ಎಷ್ಟು ಇಂಟ್ರೆಸ್ಟ್ ಇದ್ದಾರೆ, ಎಷ್ಟು ಇಂಟ್ರೆಸ್ಟ್ ಇಲ್ಲ. ಫರ್ದರ್ ಆಕ್ಷನಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಇದು ಪರ್ಸನಲ್ ರೀಸನ್ ತೊಗೊತೀರಾ, ಇನ್ವೆಸ್ಟ್ಮೆಂಟ್ ಅಂತ ತೊಗೋತೀರಾ, ಇಲ್ಲಾಂದ್ರೆ ಬಿಸ್ನೆಸ್ ಮಾಡ್ಲಿಕ್ಕೆ ತೊಗೊತೀರಾ, ಇಲ್ಲ Airbnb ಮಾಡ್ಲಿಕ್ಕೆ ತೊಗೊತೀರಾ, ಇಲ್ಲಾಂದರೆ ವಾಟ್ ಎವರ್ ಏನು ರೀಸನ್ ತೊಗೊತೀರಾ, ಇಟ್ಸ್ ಅಪ್ ಟು ಯು. ನೀಟಾಗಿ ಕ್ಯಾಲ್ಕುಲೇಟ್ ಮಾಡಿ. ಸೊ ಐ ಥಿಂಕ್ ಐ ಕವರ್ಡ್ ನೋಟಿಫಿಕೇಶನ್, ದಿಸ್ ಒನ್. ಇದು BDA ವೆಬ್ಸೈಟಲ್ಲಿ ಬರುತ್ತೆ, ಎಲ್ಲ ಕ್ಲಿಯರಾಗಿ ಹಾಕ್ಕೊಟ್ಟಿದ್ದೀನಿ. ಸೊ ಮೆಜೆಸ್ಟಿಕ್ಕಿಂದ ಡೀಟೇಲ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. KPP ಪೋರ್ಟಲ್ ಬಗ್ಗೆನೂ ಹೇಳಿದ್ದೀನಿ. ಇನ್ ಕೇಸ್ ನಿಮ್ಗೆ ಏನಾದರೂ ಹೆಲ್ಪ್ ಬೇಕಂದರೆ ಡೂ ಲೆಟ್ ಅಸ್ ನೋ, ಜಾಯ್ನ್ ಅವರ್ ವಾಟ್ಸಪ್ ಕಮ್ಯುನಿಟಿ. ಇಲ್ಲಿವರೆಗೂ ನಾನು ವಿಡಿಯೋ ನೋಡ್ತಾ ಇದ್ದರೆ ರಿವ್ಯೂ ಹೇಗಿತ್ತು ಅಂತ ಒಂದು ಕಮೆಂಟ್ ಮಾಡಿ, ಒಂದು ಲೈಕ್ ಅಥವಾ ಒಂದು ಚಿಕ್ಕದಾಗಿ ಒಂದು ನೋಟ್ ಕಳಿಸಿ. ಯಾವುದಾದ್ರು ಪಾಯಿಂಟ್ ಬಿಟ್ಟಿದ್ರೆ ಕಮೆಂಟ್ ಮಾಡಿ, ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಥ್ಯಾಂಕ್ ಯು.